ಲೈಟಿಂಗ್ ಗಿಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಏನೋ ಅಲ್ವೋ ಅದು ಎರಡೆರಡು ಬಾಳಕ್ಕೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವಿಜಯ್ ಧ್ವಜ. ಫಸ್ಟ್ ಟೈಮ್ ವ್ಲಾಗಿಂಗ್ ಟ್ರೈ ಮಾಡ್ತಾಯಿದ್ದೀನಿ. ಬೆಂಗಳೂರಿಂದ ಸೋಂದಾಗೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಬಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ರಾತ್ರಿ ಒಂದು 8 ಗಂಟೆಗೆ ಬಸ್ ಇದೆ. ವಿದ್ಯಾಪೀಠದಿಂದ ಡೈರೆಕ್ಟ್ ಸೋಂದಾಗೆ, ಸಿರ್ಸಿ ಹತ್ರ ಬರುತ್ತೆ ಸೋಂದಾ ಅಂದ್ಬಿಟ್ಟು. ಬೆಂಗಳೂರು ಸೌತಲ್ಲಿರೋ ವಿದ್ಯಾಪೀಠದಿಂದ ಡೈರೆಕ್ಟ್ ಸೋಂದಾಗೆ ಬಸ್ ಇದೆ. ಸೋಂದಾದಲ್ಲಿ ವಾದಿರಾಜರ ದರ್ಶನಕ್ಕೋಸ್ಕರ ಹೋಗ್ತಾ ಇರೋದು. ಇದೇ ಥರ ಆಲ್ಮೋಸ್ಟ್ ವ್ಲಾಗಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೇಗೆ ಬರುತ್ತೆ ಏನು ಅಂತ ಮುಂದೆ ವ್ಲಾಗಲ್ಲಿ ನೀವೇ ನೋಡ್ಬೋದು. ಸೊ ಬನ್ನಿ, ಇವಾಗ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಷ್ಟು ಬೇಸಿಕ್ ಥಿಂಗ್ಸು. ಇದು ಮೆಡಿಸನ್ ಪೌಚು. ಇದ್ರೊಳಗೆ ನಾನು ಡೈಲಿಗೆ ಬೇಕಾಗಿರೋ ಮಾಯ್ಶ್ಚರೈಸರ್ ಕ್ರೀಮು, ಆಮೇಲೆ ಮಿಕ್ಕಿದ್ದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಕೇಸು, ಗ್ಲಾಸಸ್ದು ಕೇಸು, ಆಮೇಲೆ ಇದು ಮೈಕ್ದು ಪೌಚು, ಒಂದು ಪವರ್ ಬ್ಯಾಂಕ್ ಒಂದು ಇಟ್ಕೊಂಡಿದ್ದೀನಿ, ಇಯರ್ಫೋನು, ಆಮೇಲೆ ವಾಲೆಟು, ಆಮೇಲೆ ಒಂದಿನಕ್ಕೆ ಬೇಕಾಗಿರೋಷ್ಟು ಪಂಚೆ, ಆಮೇಲೆ ಚೌಕ ಮಡಿಪಂಚೆ ಅಂತಾರೆ, ಆಮೇಲೆ ಮಡಿ ಸಂಧ್ಯಾವನೆಗೋಸ್ಕರ. ಇಷ್ಟನ್ನು ಇಟ್ಕೊಂಡು ಹೋಗ್ಬರೋಣ ಅಂತ ಹೊರಟಿದ್ದೀನಿ. ಸೊ ಫೈನಲಿ ಬ್ಯಾಗಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಒಂದು ಶಾಲ್ ಸಮೇತ, ಇನ್ ಕೇಸ್ ಚಳಿ ಆದರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದು 8 ಗಂಟೆಗೆ ಹೊರಡುತ್ತೆ ಅಂತ ಹೇಳಿದ್ದಾರೆ. ಅಷ್ಟರೊಳಗಡೆ ಅಲ್ಲಿ ರೀಚ್ ಆಗಬೇಕು. ಇವಾಗ 6:20 ಟೈಮು. ಸೊ ಇನ್ನೊಂದು 20 ಮಿನಿಟ್ಸ್ ಬಿಟ್ಕೊಂಡು ಹೊರಡ್ತೀನಿ. ಸೊ ಒಂದು ಹಾಫ್ ಆನ್ ಅವರಲ್ಲಿ ಅಲ್ಲಿಗೆ ರೀಚ್ ಆಗ್ಬೋದು. ರೀಚ್ ಆದಮೇಲೆ ಬಸ್ ಹತ್ರ ಮೇಲೆ ತೋರಿಸ್ತೀನಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರೋ ಜಾಗ. ಚಾರ್ಜರ್ ಮರ್ತಿದ್ದೆ ಅಂತ ಅಂದ್ಬಿಟ್ಟು ಹೊಸ ಚಾರ್ಜರ್ ತೊಗೊಂಡು ಚಾರ್ಜ್ಗೆ ಹಾಕೊಂಡು ಕೂತಿದ್ದೀನಿ. ಫೈನಲ್ಲಿ ಒಂದು 1.5 ಅವರ್ ಕಾದ್ಮೇಲೆ ಅಂತೂ ಇಂತೂ ಬಸ್ ಬಂತು. ಇದೇ ಬಸ್ಸು ವಿದ್ಯಾಪೀಠದಲ್ಲಿ ಹತ್ತಬೇಕಾಗಿದ್ದು. ಇವಾಗ ಹೋಗಿ ಮೆಜೆಸ್ಟಿಕ್ಕಿಂದ ಹತ್ತಾ ಇದ್ದೀನಿ. 1699 ಸೋಂದಾ ರೂಟ್. ಓಕೆ, ಬಸ್ಸೇನೋ ಚೆನ್ನಾಗಿ ಕಾಣಿಸ್ತದೆ. ಆವಾಗಲೇ ಹೇಳ್ದಂಗೆ ಕಟ್ಟಗುಪ್ಪಲ್ಲಿ ಹತ್ಕೋಬೇಕಾಗಿದ್ದು. ಅದು ಲೇಟ್ ಆದಮೇಲೆ ಅಲ್ಲಿನೋ ರೋಡ್ ಬ್ಲಾಕ್ ಆಗಿತ್ತು ಅಂತ ಹೇಳಿ ಅವರು ಆಶ್ರಮಕ್ಕೆ ಬರೋಕ್ಕೆ ಹೇಳಿದರು. ನನಗೆ ಅಲ್ಲಿಂದ ಲೇಟ್ ಆಯಿತು. ಸೊ ಆಶ್ರಮಕ್ಕೆ ಹೋಗೋಕ್ಕಾಗದೆ ಮಳೆನಲ್ಲಿ ಹತ್ತದಲ್ಲಿ ಸಿಕ್ಕಾಕೊಂಡು ಚೆಲ್ಗಟ್ಟೆಯಿಂದನೇ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದು, ಮೆಜೆಸ್ಟಿಕ್ಕಿಂದ ಇಳಿದು ಆನಂದರಾವ್ ಸರ್ಕಲ್ಗೆ ನಡ್ಕೊಂಬಂದು ಆಲ್ಮೋಸ್ಟ್ 1.3 ಕಿಲೋಮೀಟರ್ಸು 1.5 ಅವರ್ ವೆಯ್ಟ್ ಮಾಡಿದ್ಮೇಲೆ ಫೈನಲಿ ಬಸ್ ಒಳಗಡೆ ಬಂದಿದ್ದೀನಿ. ಇದೇ ನನ್ನ ಸೀಟು. ಥ್ಯಾಂಕ್ಸ್. ನೋಡೋಕ್ಕೆಲ್ಲ ಚೆನ್ನಾಗೇ ಇದೆ. ಸೊ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. 3.5 ಸ್ಟಾರ್ಸ್ ಕೊಟ್ಟಿದ್ದರು. ನೋಡೋಣ ಬೆಳಗ್ಗೆ ರೀಚ್ ಆಗುವಷ್ಟೊತ್ತಿಗೆ ಡ್ರೈವಿಂಗೆಲ್ಲ ಹೆಂಗಿರುತ್ತೆ ನೋಡಿಕೊಂಡು ಇನ್ನು ಮಿಕ್ಕಿದ್ದನ್ನು ರಿವ್ಯೂ ಕೊಡ್ತೀನಿ. ಸೊ ಇಲ್ಲಿವರೆಗೂ ಇಷ್ಟೇ. ಒಂದು ಸ್ವಲ್ಪ
ನಮ್ಮಮ್ಮ ಡಬ್ಬಿಗೆ ಅವಲಕ್ಕಿ ಹಾಕ್ಕೊಟ್ಟಿದ್ದಾರೆ, ತಿಂದ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದು ಏನಾಗುತ್ತೆ ಅದನ್ನು ಅಪ್ಡೇಟ್ ಕೊಡ್ತೀನಿ. 2,000 ರೂಪಾಯಿ 3,000 ರೂಪಾಯಿ ಬಸ್ಗಳಲ್ಲೂ ಇದನ್ನು ಈ ಥರ ಆಪ್ಷನ್ಸ್ ಇರೋಲ್ಲ. ವಾಶ್ರೂಮ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ ಸುಗಮ ಟ್ರಾವೆಲ್ಸಲ್ಲಿ. ನನಗೆ ಈ ಪಾರ್ಟೇ ನೆಕ್ಸ್ಟ್ ಲೆವೆಲ್ ಅಂತ ಅನಿಸುತ್ತೆ. ಲೈಟಿಂಗ್ ಗಿಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾತ್ರ. ಲೈಟ್ ಹಾಕ್ಬೋದಾ? ಯಾವುದು ರೈಟಾ? ಹಾಂ, ಸೂಪರ್, ಥ್ಯಾಂಕ್ ಯು. ಇದಂಗೆ 14 ಅಷ್ಟೊತ್ತಿಗೆ ಹೊರಟಿದೆ ಬಸ್ಸು. ಫೈನಲಿ ಇವಾಗ ರೀಚ್ ಆಗಿದ್ದು ಸೋನಾಗೆ. ಟೈಮು ಇವಾಗ ಆಲ್ಮೋಸ್ಟ್ 7 o'clock ಆಲ್ಮೋಸ್ಟ್ ಏನಿಲ್ಲ. ಸೊ 6:30 ಬರುತ್ತೆ ಅಂತ ಅಂದಿದ್ದು. ಫೈನಲಿ 7 o'clock ರೀಚ್ ಆಗಿದೆ. ಸೊ ಫ್ರಂಟ್ ವ್ಯೂ ಸೊಂದ ವಾದಿರಾಜ ಮಠದ ಕೋಟೆ ಥರ ಇದೆ. ಆ ಕಡೆನೂ ಒಂದು ಎಂಟ್ರೆನ್ಸ್ ಇದೆ, ಈ ಕಡೆನೂ ಒಂದು ಎಂಟ್ರೆನ್ಸ್ ಇದೆ. ಇದು ನಮ್ಮ ಬಸ್ಸು. ಸೊ ಇದು ಇವಾಗ ಹೊರಡತ್ತೆ. ಇವತ್ತು ರಾತ್ರಿಗೆ ಬೇರೆ ಬಸ್ ಬುಕ್ ಆಗಿರೋದು ನನಗೆ. ಮಠದ ಮೇನ್ ಎಂಟ್ರೆನ್ಸ್ ಇದು. ಏನೋ ವರ್ಕ್ ನಡೀತದೆ ಪ್ರಾಬಬ್ಲಿ. ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ತ್ರಿವಿಕ್ರಮ ದೇವ್ರ ಗುಡಿ. ಅದರ ಹಿಂದುಗಡೆ ಇರೋದು ಉಳ್ಕೊಳ್ಳೋ ಅಂಥ ಜಾಗ. ಸೊ ಈ ಥರ ಇದೆ ವ್ಯೂ. ಇಲ್ಲಿ ರೈಟ್ ಸೈಡಲ್ಲಿ ವಾದಿರಾಜರ ಬೃಂದಾವನ ಇರೋದು. ಇಳ್ಕೊಂಡು ಹೋಗಬೇಕು. ಇದರಲ್ಲಿ ಲಾಕರ್ ಸಿಕ್ಕಿದೆ. ಒಂದು 15-20 ನಿಮಿಷ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಹೆವಿ ರಶ್ ಇತ್ತು. ರಜಾ ಇರೋ ಕಾರಣ ಇಲ್ಲಿ ಲಾಕರ್ಗಳು ಮತ್ತು ರೂಮ್ಗಳೆಲ್ಲ ಫುಲ್ಲಾಗಿತ್ತು. ಸೊ ಯಾರೋ ಖಾಲಿ ಮಾಡೋದಕ್ಕೆ ಒಂದೇ ಒಂದು ಲಾಕರ್ ಸಿಕ್ಕಿದೆ. ಸೊ ಬ್ಯಾಗ್ ಇಟ್ಕೊಳ್ಳೋಕ್ಕಾದರೆ ಸಾಕು, ಏನಿಲ್ಲ. ವಾಲೆಟಲ್ಲೆಲ್ಲ ತರೋದಕ್ಕೋಸ್ಕರ.
ಸೊ ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನ ಮಾಡ್ತೀನಿ. ಸೊ 7:40 ಆಗಿತ್ತು. ಮಠದೊಳಗಡೆ ಹೋದಾಗ ಹೋಗಿ ಲಾಕರ್ ಕೇಳಿದೆ. ಆಫೀಸ್ ರೂಮಲ್ಲಿ ಲಾಕರ್ ಅವೈಲೇಬಲ್ ಇರಲಿಲ್ಲ ಬಂದಿದ್ದ ತಕ್ಷಣ. ಸೊ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ಲಾಕರ್ ಸಿಕ್ತು. ಲಾಕರಲ್ಲಿ ಲಗೇಜೆಲ್ಲ ಇಟ್ಬಿಟ್ಟು ಆಮೇಲೆ ಸ್ನಾನ ಸಂಧ್ಯಾವನ್ನೆಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋದೆ. ಬಟ್ ದರ್ಶನ ಆಗಲಿಲ್ಲ. ಯಾಕಂದರೆ 8:30 ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲಿ ದರ್ಶನನ. ಅಲ್ಲಿ ಕೆಲಸ ಮಾಡ್ತಾ ಇರೋ ಕಾರಣ ಸ್ವಾಮಿಗಳು ತೀರ್ಥ ಕೊಡ್ತಾಯಿದ್ರು. ಮುಗಿಸ್ಕೊಂಡು ರಮಾ ತ್ರಿವಿಕ್ರಮ ದೇವ್ರದ ದರ್ಶನ ಮಾಡಿಕೊಂಡು ಹಾಗೆ ಟೀ ಕುಡ್ಕೊಂಡು ಹೀಗೆ ವಾಕಿಗೆ ಬಂದು ಇನ್ನೊಂದು. ಸೊ 11-11:30 ಅಷ್ಟೊತ್ತಿಗೆ ತೀರ್ಥ ಪ್ರಸಾದ ಇರುತ್ತೆ. ಮುಗಿಸ್ಕೊಂಡು ಇಲ್ಲಿ ಒಂದು 4-5 ಪ್ಲೇಸಸ್ ಇದೆ, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 5:30 ಅಷ್ಟೊತ್ತಿಗೆ ವಾದಿರಾಜರ ಗುಡಿ ಓಪನ್ ಆಗುತ್ತೆ. ದರ್ಶನ ಮಾಡಿಕೊಂಡು ಬುಧರಾಜರ ದರ್ಶನ ಮಾಡಿಕೊಂಡು ಫಲಾರ ಅಥವಾ ಊಟ ಏನಿರುತ್ತೋ ಅದನ್ನು ಮುಗಿಸ್ಕೊಂಡು ರಾತ್ರಿ 9:30ಗೆ ರಿಟರ್ನ್ ಬಸ್ ಇದೆ ಬೆಂಗಳೂರಿಗೆ ನನಗೆ. ಸೊ ಇಷ್ಟರೊಳಗಡೆ ಎಲ್ಲ ಕವರ್ ಮಾಡೋದು ಕಷ್ಟ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಟೈಮ್ ಇವಾಗ 2 ಗಂಟೆ. ಊಟ ಮುಗಿದಾಗ 1 ಗಂಟೆ ಆಗೋಗಿತ್ತು. ಸೊ ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ್ದೀನಿ. ಆಟೋದವ್ರನ್ನ ಕೇಳಬೇಕು ಇವಾಗ. ಅಲ್ಲೋಗಿ ಆಟೋದವ್ರನ್ನ ಕೇಳಿ ಆಟೋ ಬುಕ್ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗಬೇಕು. ಆ್ಯಕ್ಚುಲಿ ನಾವು ಮಲಗಿದ್ದು ಇಲ್ಲೇ, ಸ್ಟಾರ್ಟಿಂಗಲ್ಲಿ ಅಂಗಡಿ ತೋರಿದ್ನಲ್ಲ ಅಲ್ಲೇ ಮಲಗಿದ್ದು. ಆರಾಮಾಗಿ ನಿದ್ದೆ ಮಾಡಿದೆ. ರೆಸ್ಟ್ ಮಾಡೋಕ್ಕೆ ಸಕ್ಕತ್ತಾಗಿದೆ. ಮೇಲ್ಗಡೆ ಹಿಲ್ಸ್ ಎಲ್ಲ ಇದೆ, ಆಗಿರುತ್ತೆ. ಇದೇ ಎಂಟ್ರೆನ್ಸ್. ಎರಡು ಭಾಳ ಎರಡು
ಸೊ ಒಂದಿಷ್ಟು ಐಟಮ್ ತೊಗೊಂಡಿದ್ದೀನಿ ಮನೆಗೆ ಬೇಕಿತ್ತು ನನಗೆ ಅಂತ. ಜಾಸ್ತಿ ಪ್ಲೇಸಸ್ ಆದರೆ ಆಟೋ ಎಲ್ಲ ಸಿಗುತ್ತೆ, ಆಮೇಲೆ ತಕ್ಷಣ ಬರ್ತಾರೆ. ಸೊ ನಾನು 2 ಪ್ಲೇಸ್ಗೆ ಹೋಗ್ಬೇಕಾಗಿರೋದ್ರಿಂದ ಡೌಟು ಬರ್ತಾರೋ ಇಲ್ವೋ ಅಂತ ನೋಡೋಣ. ಟ್ರೈ ಅಂತೂ ಮಾಡ್ತೀನಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಅಲ್ಲಿ ಹುಡ್ಕೊಂಡು ಹೋಗಿದ್ದೆ, ಟ್ರೈ ಅಂತೂ ಮಾಡಿದೆ. ಒಂದು ಆಟೋ ಇಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಅಂಗಡಿಯವ್ರುಗಳು ಸೆಟ್ಲ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಅಂಗಡಿಯವ್ರ ಹತ್ರನೇ ಮಾತಾಡ್ಕೊಂಡು ಆಟೋ ಎಲ್ಲ ಕೇಳಬೇಕು. ಆಲ್ಮೋಸ್ಟ್ 1 ಅವರಿಂದ ಇಲ್ಲೇ ಇದ್ದೀನಿ, ಓಡಾಡ್ತಾಯಿದ್ದೀನಿ. 2 ಪ್ಲೇಸ್ ಕರ್ಕೊಂಡೋಗಿ ಬನ್ನಿ ಅಂದ್ರೂ ಒಬ್ಬರು ಬರ್ತಾಯಿಲ್ಲ. ಸೊ ಇವತ್ತೇ ವಾಪಸ್ ಹೊರಡೋದ್ರಿಂದ ರಿಸ್ಕ್ ತೊಗೊಳಕ್ಕಾಗಲ್ಲ. ಸೊ 5:05ವರೆಗೆ ಓಪನ್ ಅಂತಂದರೆ ನಾನು 5 ಗಂಟೆ ಒಳಗಡೆ ಇರಬೇಕು. ಅವ್ರು ಹೇಳೋ ಪ್ರಕಾರ ಮಿಕ್ಕಿದವರೆಲ್ಲ ಎಲ್ಲ ಪ್ಲೇಸ್ ನೋಡ್ತಾರೆ. ಸೊ ಅದಷ್ಟು ಕವರ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಮಿನಿಮಮ್ 2 ಅವರ್ ಅಥವಾ 3 ಅವರ್ ಆಗುತ್ತೆ ಅಂತ. 3 ಗಂಟೆ ಆದರೂ ಒಂದು ಆಟೋ ಇಲ್ಲ ಇಲ್ಲಿ. ಅಂದರೆ ನಾನು ಮೇಯ್ನಾಗಿ ಬಂದಿರೋದು ವಾದಿರಾಜರ ದರ್ಶನಕ್ಕೆ, ಸೊ ಮತ್ತು ಭೂತರಾಜರ ದರ್ಶನಕ್ಕೆ ಅಂತ. ಬೆಳಗ್ಗೆ ಆಗಿಲ್ಲದೆ ಇರೋ ಕಾರಣದಿಂದ ಇವಾಗ ರಾತ್ರಿ ಮಾಡಲೇಬೇಕು, ನೋ ಅದರ್ ಆಪ್ಷನ್ಸ್. ಸೊ ನೋಡೋಣ, ಯಾವಾಗಾರು ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಆಯಿತು ಬೇರೆ ಪ್ಲೇಸಸ್ನೆಲ್ಲ ವಿಸಿಟು. ಬಟ್ ಏನಂದರೆ ನನ್ನ ಸಜೆಷನ್ ಏನಂದರೆ, ಇಲ್ಲಿಗೆ ಬಂದಾಗ ಅಟ್ಲೀಸ್ಟ್ 2 to 3 ಡೇಸ್ ಇರೋ ಥರ ಬಂದರೆ ಎಲ್ಲ ಪ್ಲೇಸಸ್ಸು ಸ್ವಲ್ಪ ಟೈಮ್ ಇಟ್ಕೊಂಡು ಕವರ್ ಮಾಡ್ಕೋಬೋದು. ಅದರ್ವೈಸ್ ತೀರಾ ಒಂಥರ ಕಂಫರ್ಟಬಲ್ ಆಗಿರಲ್ಲ. ಆಮೇಲೆ ರೂಮ್ಗಳಿಗೂ ಅಷ್ಟೇ ಮುಂಚಿತವಾಗಲೇ ಹೇಳಿರಬೇಕು, ಇಲ್ಲ ಅಂದರೆ ಸಿಗೋದು ಕಷ್ಟನೇ. ಒಂದು 10 ಡೇಸ್ ಬಿಫೋರ್ ಆದರೂ ಹೇಳಬೇಕು ಅಂತ ಅಂತಾರೆ ಇಲ್ಲಿ. ಸೊ 10 ಡೇಸ್ ಬಿಫೋರ್ ಹೇಳಿದರೆ ನಿಮಗೆ ರೂಮ್ ಸಿಗೋ ಚಾನ್ಸಸ್ ಇರುತ್ತೆ. ಅದರ್ವೈಸ್ ಇಲ್ಲಿ ಬೆಳಗ್ಗೆ ಬಂದಾಗ ನನಗೆ ಲಾಕರ್ಗೂ ಕಷ್ಟ ಆಯ್ತು ಇವತ್ತು. ಸ್ಕೂಲ್ ರಜೆಗಳು ಅದೆಲ್ಲ ಇರೋದ್ರಿಂದ, ಸ್ಕೂಲು ಕಾಲೇಜ್ ರಜೆಗಳು ಇರೋದ್ರಿಂದ ಸ್ವಲ್ಪ ರೂಮ್ಗೆ ಮತ್ತು ಲಾಕರ್ಗೆ ಕಷ್ಟನೇ. ಅಂದ್ಕೊಂಡಿದ್ದ ಜಾಗಕ್ಕಂತೂ ಹೋಗೋಕ್ಕಾಗಲಿಲ್ಲ. ಸೊ ಯೂಶ್ವಲಾಗಿ ನಾನು ಬಂದು ರೆಸ್ಟ್ ಮಾಡೋವಂಥ ಜಾಗಕ್ಕೆ ಬಂದು ಕೂತೀನಿ. ಆವಾಗಲೇ ತೋರಿಸ್ದಂಗೆ ಇದು ಎಂಟ್ರೆನ್ಸಲ್ಲೇ ರೈಟ್ ಸೈಡಿರೋ ಅಂಗಡಿ. ಈ ಕಟ್ಟೆ ಚೆನ್ನಾಗಿದೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ. ಬಿಸಿಲಲ್ಲೇ ಆರಾಮಾಗಿರುತ್ತೆ. ಇನ್ನು ಮಳೆ ಅಥವಾ ಮಾನ್ಸೂನಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಆ ಕಡೆ ಈ ಕಡೆ ಎಲ್ಲ ಮರ ಗಿಡಗಳಿರೋದ್ರಿಂದ ಪೀಸ್ಫುಲ್ಲಾಗಿರುತ್ತೆ. ಕೇಳೋ ಹಾಗೆ ಇಲ್ಲ. ವಾದಿರಾಜರ ಸ್ಥಳ ಅಂತಂದರೆ ಅಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದ ಪ್ರಶ್ನೆ ಇಲ್ಲ. ಆದರೂ ವಾತಾವರಣ ಅಷ್ಟೇ ಅಲ್ಲದೆ ಧಾರ್ಮಿಕತೆ ಮತ್ತು ಪಾಸಿಟಿವ್ ಎನರ್ಜಿ ಉಕ್ಕ ಹರಿತಾ ಇರುತ್ತೆ. ಇದು ನನ್ನ ಫೀಲಿಂಗು. ಇದು ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರು ಮಾತ್ರ ಅರ್ಥ ಆಗುತ್ತೆ. ಸೆಕೆ ಇರ್ಬೋದು, ಬಟ್ ತುಂಬ ಏನು ಫೀಲ್ ಆಗೋಲ್ಲ. ಅಂದರೆ ದೇವ್ರ ದರ್ಶನಕ್ಕೆ ಅಂತ ಬಂದಾಗ ಇವಾಗ ತಿರುಪತಿ ಆಗಿರ್ಬೋದು, ಅಥವಾ ಆನೆಗುಂದಿ ಆಗಿರ್ಬೋದು, ಅಥವಾ ಮಂತ್ರಾಲಯ ಆಗಿರ್ಬೋದು, ಅಥವಾ ಸೋಂದ ಆಗಿರ್ಬೋದು, ಇಲ್ಲೆಲ್ಲ ಬಂದಾಗ ಅಷ್ಟು ಸೆಕೆ ತುಂಬ ಫೀಲ್ ಆಗತ್ತೆ, ಇಲ್ಲ ಅಂತಲ್ಲ, ಸುಸ್ತಾಗತ್ತೆ. ಬಟ್ ಏನಿಗೆ ಬಂದಿದ್ದೀವಿ ಅನ್ನೋದು ಅರ್ಥ ಆಗಿದರೆ ನನ್ನ ಪ್ರಕಾರ ಯಾವ ಆಯಾಸ ಮತ್ತು ಸುಸ್ತುಗಳು ಅಷ್ಟು ಗೊತ್ತಾಗಲ್ಲ. ಸೊ ಇದು ನನ್ನ ಫೀಲಿಂಗು. ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ಸಂಧ್ಯಾವನ ಎಲ್ಲ ಮುಗಿಸ್ಕೊಂಡು ವಾದಿರಾಜರ ದರ್ಶನಕ್ಕೆ ಹೋಗ್ಬಿಡ್ತೀನಿ. ನೋಡೋಣ ಹೇಗಾಗುತ್ತೆ. ಇದು ಸೋಂದ ಮಠದಲ್ಲಿ ಇರೋ ಗೋಶಾಲೆ, ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಹಾಕ್ಬಿಟ್ಟಿದ್ದಾರೆ, ನೋಡ್ಬೋದು. ಜಸ್ಟ್ ದರ್ಶನ ಮಾಡಿಕೊಂಡು ಇದು ಇನ್ನೊಂದಿತ್ತು ಹೈಗ್ರೀವ ಅಂತ, ಇದ್ರ ಹೆಸರು ರಾಜ ಅಂತೆ. ಅದೇನೋ ಅಲ್ವೋ ಅದು ಗೊತ್ತಿಲ್ಲ. ಹೋಗೋದೆ ಅಷ್ಟೊತ್ತಿಗೆ ಬಂತು ಬಸ್ಸು. ಟೈಮ್ಗೆ ಕರೆಕ್ಟಾಗಿ ಬಂತು. ಮೈಂಡ್ ಡೆಡ್ ಆಗಿಬಿಡಿದೆ.
ಸೋಂದ ಯಾತ್ರೆ ಫೈನಲಿ ಕಂಪ್ಲೀಟ್ ಆಯಿತು ದೇವ್ರ ದಯದಿಂದ. ರಾತ್ರಿ 9:30ಗೆ ಬಸ್ ಇತ್ತು. ಸೊ ಸೋಂದಾಯಿಂದ ಬಸ್ಸಲ್ಲಿ ಹೊರಟ್ವಿ. ಬಸ್ ಮಾತ್ರ ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿತ್ತು. ಮಲ್ಕೊಳ್ಳೋಕ್ಕೆ ಕರೆಕ್ಟಾಗಿರಲಿಲ್ಲ. ಸ್ಲೀಪರ್ ಬುಕ್ ಮಾಡಿದ್ದಿತ್ತು. ಮಲ್ಕೊಳ್ಳೋಕ್ಕೂ ಕರೆಕ್ಟಾಗಿರಲಿಲ್ಲ. ಮೇಲ್ಗಡೆಯಿಂದ ನೀರೆಲ್ಲ ಬರ್ತಾಯಿತ್ತು, ಮಳೆ ಬಂತು ಅಂತ ಅಂದ್ಬಿಟ್ಟು. ಡ್ರೈವರ್ನ ಕೇಳಿದ್ರೆ ಮಳೆ ಬಂದಮೇಲೆ ಗೊತ್ತಾಗೋದು ಎಲ್ಲಿ ರಿಪೇರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಯಾವ ಟ್ರಾವೆಲ್ಸು ಗೊತ್ತಿಲ್ಲ. ಅದು ಬೆಸ್ಟ್ ಮತ್ತು ವರ್ಸ್ಟ್ ಎಕ್ಸ್ಪೀರಿಯೆನ್ಸು ನನಗೆ ಫಸ್ಟ್ ವ್ಲಾಗಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಲಕ್ಕಿಲಿ ಎರಡೂ ಕ್ಯಾಪ್ಚರ್ ಮಾಡಿದ್ದೀನಿ. ಬೆಳಿಗ್ಗೆ ನಾನು ಬಂದಾಗ ಒಂದು 8:30 ಆಗಿತ್ತು ಮನೆಗೆ. ಸೊ ನೆನ್ನೆದೆಲ್ಲ ಸಿಕ್ಕಾಪಟ್ಟೆ ಬಸ್ದೇ ಸ್ಟ್ರೈನು. ಅಲ್ಲಿ ಬಿಸಿಲು ಅನ್ನೋದಕ್ಕಿಂತ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಮಲ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ. ಸೊ ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಆಚೆ ಹೋಗಬೇಕಿತ್ತು. ಸೊ ರೆಡಿಯಾಗಿದ್ದೀನಿ. ಸೊ ನನ್ನ ಚಾನಲಲ್ಲಿ ಡಿಫ್ರೆಂಟಾಗಿರುತ್ತೆ ವ್ಲಾಗ್ಸು. ಸೊ ಈ ಥರ ವ್ಲಾಗ್ಸ್ ಇಷ್ಟ ಆದರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹರೇ ಬಾಯ್, ಜೈ ಶ್ರೀಕೃಷ್ಣ, ರಾಧೆ ರಾಧೆ, ಜೈ ಶ್ರೀರಾಮ್. ಸಿ ಯು.